ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಒಳ್ಳೆ ಬಿಸಿಲು ಉಂಟು. ಬೆಳಗ್ಗಿಂದ ಏನು ಮಳೆ ಏನು ಇದಿಲ್ಲ. ಹಾಗೆ ನಾನೀಗ ಹೊರಟಿದ್ದೇನೆ, ಸ್ವಲ್ಪ ಕೈಕಂಬ ತನಕ ಹೋಗಿ ಬರುವ ಅಂತೇಳಿ. ನಾಳೆಯಿಂದ ಮತ್ತೆ ಪೂಜೆ, ಎರಡನೇ ಪೂಜೆಗೆ ಹೋಗಬೇಕು. ಶಾಸ್ತ್ರ ಎಲ್ಲ ಇದೆ ಮಗನಿಗೆ. ಹಾಗೆ ಅವನಿಗೆ ಸ್ವಲ್ಪ ಡ್ರೆಸ್ ಬೇಕಿತ್ತು. ಮೊನ್ನೆಯಿಂದ ಹೋಗುವ ಅಂತ ಅನಿಸಿದ್ದು, ಮತ್ತು ಮಳೆ, ನಾವು ಹೊರಡುವಾಗ ಯಾವಾಗಲೂ ಮಳೆ. ಸೊ ಹಾಗಾಗಿ ಇವತ್ತು ಹೋಗಿ ತರುವ ಅಂತ ಹೇಳಿ. ಅವನಿಗೆ ಇದ್ದದ್ದೆಲ್ಲ ಚಿಕ್ಕದಾಗ್ತಾ ಉಂಟು, ಮತ್ತು ಸ್ವಲ್ಪ ಒಳ್ಳೇದಿರೋದು ಅದು ಹಾಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಸ್ವಲ್ಪ ರಫ್ಯೂಸಿಗೆ ತಗೊಂಡು ಬರುವ ಅಂತ ಹೊರಟಿದ್ದೇವೆ. ಈಗ ಹೋದರೆ ಅವನು ಶಾಲೆ ಬಿಡುವ ಟೈಮಿಗೆ ಕರ್ಕೊಂಡು ಬರಲಿಕ್ಕೆ ಸರಿ ಆಗ್ತದೆ. ಹಾಗೆ ಈಗ ಹೊರಟಿದ್ದೇನೆ. ಈಗ ಬಿಸಿಲು ಉಂಟು ಗೈಸ್, ಮಳೆ ಏನಿಲ್ಲ. ಹಾಗೆ ಬೇಗ ಹೋಗಿ ತಗೊಳ್ಳುವ ಅಂತೇಳಿ. ಬನ್ನಿ, ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗ್ತದೆ ಅಂತ ನೋಡುವ. ಲೆಟ್ಸ್ ಗೋ ಗೈಸ್. ಖರ್ಜೂರ ನೋಡಿ, ಖರ್ಜೂರ ಇದು ಖರ್ಜೂರ ಅಂದರೆ ಹಣ್ಣಾಗ್ತದಲ್ಲ, ಹಣ್ಣಾಗಲಿಲ್ಲ ಇದು. ಈಗ ಕೆಂಪಾಗಿದೆ. ಇನ್ನು ಫುಲ್ ಅದು ಮರದಲ್ಲೇ ಬಿಟ್ಟರೆ ನಾವು ಯಾವ ರೀತಿ ಬ್ರೌನ್ ಕಲರಲ್ಲಿ ಬರ್ತದೆ ಅದು ಖರ್ಜೂರ ನಾವು ತಿನ್ನುವ ಇದರಲ್ಲಿ. ಇದೀಗ ಮಾರ್ಕೆಟಲ್ಲಿ ಸಿಗ್ತದೆ ನೋಡಿ, ತುಂಬ ಒಳ್ಳೆ ಆಗ್ತದೆ ಗೈಸ್. ಇದರ ಒಳಗಡೆ ಈ ರೀತಿ ಇದೆ, ಕಟ್ ಮಾಡಿದರೆ ನೋಡಿ. ಇದು ಈಗ ಹಣ್ಣಾಗಲಿಲ್ಲ ಅಲ್ಲ, ಕಾಯಲ್ಲ. ಸೊ ಹಾಗೆ ದೊಡ್ಡದು ಕಾಣ್ತದೆ. ಹಣ್ಣಾದರೆ ಅಲ್ಲೇ ಚಿಕ್ಕದಾಗಿ ಕಾಣ್ತದೆ, ಸ್ಮೂತ್ ಆಗ್ತದಲ್ವಾ ಗೈಸ್. ನೋಡಿ, ನಾನು ಮೊನ್ನೆ ತಂದಿದ್ದ ಗಿಡಗಳು ಮನೆಯಿಂದ, ಮತ್ತು ಅಲ್ಲಿ ನಾದನ ಮನೆಯಿಂದ ತಂದ ಗಿಡಗಳು ನೆಟ್ಟಿದ್ದೇನೆ ನೋಡಿ. ಅದರಲ್ಲಿ ಹೂವಾಗಿದೆ, ಇದೆಲ್ಲ ಚಿಗುರಿದೆ. ನೆಟ್ಟದ್ದು ಪ್ರತಿಯೊಂದು ಕೂಡ ಚಿಗುರು ಬಂದಿದೆ. ಇದರಲ್ಲಿ ಕೂಡ ನೋಡಿ ಒಂದು ಮೊಗ್ಗು ಬಂದಿದೆ. ಎಲ್ಲ ಕೂಡ ಕೆಲವೊಂದು ನಾನು ಇದು ಹೂವಿನ ಚಟ್ಟಿಯಲ್ಲಿ ನೆಟ್ಟಿದ್ದೇನೆ, ಮತ್ತೊಂದು ಕೆಲವೊಂದು ಕೆಳಗೆ ನೆಟ್ಟಿದ್ದೇನೆ. ಇಲ್ಲಿ ನಾನು ಈಗ ಕಾಲು ತೋರಿಸಿದೆಲ್ಲ, ಅಲ್ಲಿ ಕಲ್ಲು ಇದೆ, ಹಾಗಾಗಿ ಅಲ್ಲಿ ಹೂವಿನ ಚಟ್ಟಿ ಇಡ್ತೇನೆ, ನೆಡುವುದಿಲ್ಲ. ಹಾಗೆ ನೋಡಿ, ಇದರಲ್ಲಿ ಕೂಡ ತುಂಬ ಆಗಿದೆ. ಇದರಲ್ಲಿ ಕೂಡ ಆಗಿದೆ ಮೊಗ್ಗುಗಳು. ಚಕ್ಕೋತ್ರ ನೋಡಿ ಗೈಸ್, ಚಕ್ಕೋತ್ರ ತುಂಬ ಜಾಸ್ತಿ ಇಲ್ಲ. ಹೋದ ಸಲ ತುಂಬ ಇತ್ತು, ಈ ಸಲ ಸ್ವಲ್ಪ ಕಡಿಮೆ. ಮಳೆ ಬಂದರೆ ಸ್ವಲ್ಪ ಚಪ್ಪೆ ಅನ್ನಿಸ್ತದೆ, ಇಲ್ಲದಿದ್ದರೆ ಈ ಮರದ್ದು ತುಂಬ ಸ್ವೀಟ್ ಚಕ್ಕೋತ್ರ. ನೋಡಿ, ಅಲ್ಲಲ್ಲಿ ದೂರ ಉಂಟು. ಹುಲ್ಲು ಎಲ್ಲ ಯಾವ ರೀತಿ ಚಿಗುರಿದೆ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ನೋಡಿ. ಹಿಂಬದಿ ಕೂಡ ನಾನು ತೋರಿಸ್ತಾ ಇದ್ದೇನೆ. ಅದು ಎಲೆ ಎಲ್ಲ ಅದಕ್ಕೆ ಜಾಸ್ತಿ ಆಗಿ ಕಾಣುವುದಿಲ್ಲ ಎಲ್ಲಿ ಇದೆ ಅಂತೇಳಿ. ಎಲೆಗೆಲ್ಲ ಅದಕ್ಕೆ ರೌಂಡ್ ಆಗಿ ಬಿಟ್ಟಿದೆ. ನೋಡಿ ಗೈಸ್, ಇದು ಮರ ಚಿಕ್ಕದು ಮಾತ್ರ. ಇದು ನೋಡಿ, ನಕ್ಷತ್ರ ಹಣ್ಣು ಅದರ ಮರ. ಅದು ಕಡ್ದು ಅಷ್ಟರಲ್ಲಿ ಇದೆ, ಆದರೂ ಕೂಡ ನಕ್ಷತ್ರ ಫ್ರೂಟ್ಸ್ ಆಗಿದೆ, ತುಂಬ ಆಗಿದೆ ನೋಡಿ. ನಿಮಗೆ ತೋರಿಸ್ತೇನೆ ಎಷ್ಟು ಇದೆ ಅಂತ ಹೇಳಿದರೆ. ಒಳಗಿದೆ, ಅದು ಎಲೆ ಎಲ್ಲ ಕವರ್ ಆಗಿ ಅದಕ್ಕೆ ಕಾಣೋದಿಲ್ಲ ನೋಡಿ. ಇದೊಂದು ಗೊಂಚಲು ನೋಡಿ ಗೈಸ್. ಈಗ ಮಳೆಗಾಲದಲ್ಲಿ ತಿಂದರೆ ಮಾತ್ರ ಜ್ವರ ಶೀತ ಎಲ್ಲ ಬರ್ತದೆ ಅಂತ ಹೇಳಿ, ಮತ್ತು ಒಂದು ಚಪ್ಪೆ ಆಗ್ತದೆ ಅದು ಹಣ್ಣು, ನೀರು ಬಿದ್ದು. ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇಯಲ್ಲಿ ಈ ರೀತಿ ತಿನ್ನುವಾಗ ತುಂಬ ಒಳ್ಳೆ ಸ್ವೀಟ್ ಇರ್ತದೆ ಗೈಸ್. ತಿನ್ನುವ ಅಂತಲೇ ಆಗ್ತದೆ. ಇವಾಗ ಮಳೆ ಬಂತಲ್ಲ, ಇನ್ನಷ್ಟೊಂದು ಸ್ವೀಟ್ಸ್ ಇರೋದಿಲ್ಲ. ಎಷ್ಟೊಂದು ಕೆಳಗೆ ಬಿದ್ದಿದೆ ನೋಡಿ, ಹಣ್ಣಾಗಿ ತುಂಬ ಕೆಳಗಡೆ ಬಿದ್ದಿದೆ ನೋಡಿ, ಎಷ್ಟು ಇದೆ ನೋಡಿ. ಈಗ ನಾನು ಕೊಯ್ದು ಹಾಕಿದ್ದು ಒಂದು 4-5 ನೋಡಿ, ತುಂಬ ಇದೆ ನೋಡಿ ಗೈಸ್. ಹೆಸರು ಕಾಳು ನಾನು ನೆನೆ ಹಾಕಿದ್ದೇನೆ, ನೆನೆ ಹಾಕಬೇಕು. ನಾಳೆ ಬೆಳಿಗ್ಗೆಗೆ ಪೂಜೆಗೆ ಹೋಗುವಷ್ಟಕ್ಕೆ ತಿಂಡಿ ಆಗ್ತದೆ ಅಂತೇಳಿ ಹೆಸರು ಕಾಳು ಮಾಡೋದು ನಾಳೆ. ಮತ್ತು ಇದು ಮೊನ್ನೆ ಉಪ್ಪಿನಕಾಯಿ ಒಂದು ಡಬ್ಬದಲ್ಲಿ ಫುಲ್ಲು ತುಂಬಿಸಿದೆ, ಮತ್ತು ಇಷ್ಟು ಉಳಿದಿದೆ. ಇನ್ನೊಂದು ಡಬ್ಬಕ್ಕೆ ಹಾಕಬೇಕು. ಆ ಡಬ್ಬ ಎಲ್ಲ ತಂದಾಗಬೇಕು ನೋಡಿ. ಒಂದು ಇದಕ್ಕೆ ತುಂಬಿಸಿದ್ದೇನೆ ಫುಲ್ಲು, ಮತ್ತು ಒಂದು ಇನ್ನು ಸ್ವಲ್ಪ ಇದೆ, ಜಾಸ್ತಿ ಏನು ಹಾಕಲಿಲ್ಲ ಅಲ್ಲ ಹಾಗೆ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ಗೈಸ್. ಇವತ್ತು ಸಂಡೇ, ಇವತ್ತು ಪೂಜೆಗೆಲ್ಲ ಹೋಗಿ ಬಂದದ್ದು ಬೆಳಿಗ್ಗೆ. ಪೂಜೆಗೆ ಬೆಳಿಗ್ಗೆ ಹೋಗಿ ಅವನಿಗೆ ಮಗನಿಗೆ ಪ್ರೇಯರ್ ಎಲ್ಲ ಇತ್ತು, ಅದೆಲ್ಲ ಆಗಿ ಇವರ ಸ್ಕೂಲ್ ಇನಾಗ್ರೇಷನ್ ಇತ್ತು ಇವತ್ತು. ಅದಕ್ಕೆ ಹೋಗಿ ಈಗ ಇಲ್ಲಿ ಬರುವಾಗ 12:30 ಆಯಿತು.
11 ಗಂಟೆಗೆ ಇನಾಗ್ರೇಷನ್ ಅಂತೇಳಿ ಇತ್ತು. 11 ಕಾಲಾಗುವಾಗ ಪೂಜೆ ಮುಗಿದಿದೆ. ಪೂಜೆ ಮುಗಿಸಿ ಆಮೇಲೆ ನಾವು ಸ್ಕೂಲಿಗೆ ಹೋದ್ವಿ ಇನಾಗ್ರೇಷನಿಗೆ. ಬ್ಲೆಸ್ಸಿಂಗ್ ಆಗಿರಲಿಲ್ಲ. ನಮ್ಮ ಫಾದರ್ ಇವತ್ತು ಬೇರೆ ಫಾದರಿಗೆ ಕೊಟ್ಟಿದ್ದರು ಪೂಜೆ ಮಾಡಲಿಕ್ಕೆ. ಹಾಗೆ ಅವರು ಬೇಕು ಹೋಗಿದ್ದಾರೆ 11 ಗಂಟೆಗೆ ಅಲ್ಲಿ ತಲುಪುವ ಹಾಗೆ. 11 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಇದು ಸ್ವಾಗತ ಡ್ಯಾನ್ಸ್, ಸಾಂಗ್ ಅದೆಲ್ಲ ಆಗಿ ನಾವು ಹೋಗುವಾಗ ಎಲ್ಲರಿಗೆ ಸ್ವಾಗತವನ್ನು ಇದು ಮಾಡ್ತಾಯಿದ್ರು, ಸ್ವಾಗತ ಮಾಡ್ತಿದ್ರು ಎಲ್ಲರಿಗೂ. ಹಾಗೆ ಅದಾದ ನಂತರ ನಾವು ಸ್ವಲ್ಪ ಹೊತ್ತು ಹೋಗಿ ನಿಂತ್ವಿ, ಒಂದು ಹಾಫ್ ಆನ್ ಅವರ್ ಕೂತ್ವಿ. ಅದಾದ ನಂತರ ಬ್ಲೆಸ್ಸಿಂಗ್ ಎಲ್ಲ ಆಯಿತು. ಬ್ಲೆಸ್ಸಿಂಗ್ ಎಲ್ಲ ಆದ ನಂತರ ಮತ್ತೆ 1-2 ಭಾಷಣ ಇದು ಕೇಳಿ ನಾವು ಮತ್ತೆ ಬಂದ್ವಿ. ಮತ್ತು ಒಂದು ಪದಾರ್ಥ ಎಲ್ಲ ನಾನು ಬೆಳಿಗ್ಗೆ ಮನೆಯಲ್ಲಿ ಮಾಡಿ ಹೋದದ್ದರಿಂದ ಒಂದು ಹೆಲ್ಪ್ ಆಯಿತು. ಬಂದು ಮಾಡಬೇಕಂತ ಇರಲಿಲ್ಲ, ಜಸ್ಟ್ ಒಂದು ಬಿಸಿ ಮಾಡಲಿಕ್ಕೆ ಅಷ್ಟೇ. ಅನ್ನ ಹೇಗೋ ಹಾಟ್ಪಾಟಲ್ಲಿ ಇಡೋದಲ್ಲ, ಅದರ ಚಿಂತೆ ಇಲ್ಲ. ಹಾಗೆ ಹೇಗೋ ಹಾಗೆಲ್ಲ ಹೋಗಿ ಬಂದ್ವಿ ಗೈಸ್. ಈಗ ಒಂದು ರಿಟರ್ನ್ ಹೊರಟಿದ್ದೇನೆ ನಾನು. ಮೀಟಿಂಗ್ ಇದೆ ಚರ್ಚೆಯಲ್ಲಿ 3:30ಗೆ ಮೀಟಿಂಗ್. 3:30ಗೆ ಸ್ಟಾರ್ಟ್ ಆದದ್ದು, 5:00 ಅಂತ ಹೇಳಿದ್ದಾರೆ. ಇನ್ನು ಅದು ಮುಗಿಯುವಾಗ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಮಳೆ ಬಂದರೆ ಅದೊಂದು ಕಷ್ಟ ಗೈಸ್. ಮಳೆ ಈಗ ಕಾಣುವುದಿಲ್ಲ ಮಳೆ ಅಷ್ಟೊಂದು. ಇನ್ನು ಮತ್ತೆ ಗೊತ್ತಿಲ್ಲ ಎಂತ ಅಂತ ಹೇಳಿ, ಮೋಡ ಅಷ್ಟೊಂದಿಲ್ಲ. ಹಾಗೆ ಇವತ್ತು ನಿನ್ನೆ ಸ್ವಲ್ಪ ಬ್ಲಾಗ್ ಮಾಡಿದ್ದೆ, ಮತ್ತು ಇವತ್ತು ಸ್ವಲ್ಪ ಬ್ಲಾಗ್ ಮಾಡಿದ್ದೆ. ನಿನ್ನೆ ಬ್ಲಾಗ್ ಸ್ವಲ್ಪ ಮಾಡಿಟ್ಟಿದ್ದೆ, ಅದು ನನಗೆ ಹಾಕಲಿಕ್ಕೆ ಅಷ್ಟು ಸ್ವಲ್ಪವೇ ಇದ್ದದ್ದು. ಹಾಗಾಗಿ ಇವತ್ತಿದ್ದು ಕೂಡ ಆ್ಯಡ್ ಮಾಡಿ ಹಾಕುವ ಅಂತೇಳಿ ನಾನು ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಎಂತ ಅಂತ ಹೇಳಿದರೆ, ಸ್ಕೂಲಿದ್ದು ಅಲ್ಪ ಸ್ವಲ್ಪ ತೆಗೆದ ವಿಡಿಯೋ ಉಂಟು. ಮತ್ತು ಒಂದು ಪ್ಯಾಕೆಟಲ್ಲಿ ತಿಂಡಿ ಕೊಟ್ಟಿದ್ದಾರೆ, ಒಂದು ಜ್ಯೂಸು, ಮತ್ತು ಹಲ್ವಾ, ಮತ್ತು ಚಿಪ್ಸ್, ಬಿಸ್ಕಿಟ್, ಮತ್ತೊಂದು ಸ್ವೀಟ್ ಇದ್ದೊಂದು ಉಂಟು, ಅದು ಅಷ್ಟು ಕೊಟ್ಟಿದ್ದಾರೆ ಒಂದು ಬಾಕ್ಸಲ್ಲಿ, ಎಲ್ಲರಿಗಿತ್ತು. ಹಾಗೆ ಅದು ತಗೊಂಡು ಬಂದ್ವಿ. ಇದು ಸ್ವಲ್ಪ ತೆಗೆದ ಸ್ಕೂಲಿದ್ದು ಸ್ವಲ್ಪ ವಿಡಿಯೋ ನೋಡಿಕೊಂಡು ಬನ್ನಿ.